ಬಟ್ ಒಂದು ಏನು ನನಗೆ ಐ ವಾಸ್ ಸೋ ಡಿಸಪಾಯಿಂಟೆಡ್. ಇನ್ನು ನಾನು ಯಾರು ಅಂತ ಕೆಲವು ಗೊತ್ತಿಲ್ಲ ಅಂತ ಕಾಣ್ತದೆ. ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತ, ಅವನು ವಿ ದಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ ಆರ್ ವೇಟಿಂಗ್ ಪೇಷಂಟ್ಲಿ ಫಾರ್ ಮೆನಿ ಇಯರ್ಸ್ ಫಾರ್ ದಿ KOU amendment bill to be passed. While we understand the delays can happen, we strongly that we wait for another 2.5 years is unacceptable. As the Congress party has made a promise to us, we expect them. ಏನು ಕಾಂಗ್ರೆಸ್ ಪಾರ್ಟಿ ಎಕ್ಸ್ಪೆಕ್ಟ್ ಮಾಡೋದು ಏನೋ ನಮ್ಗೆ MLAಗಳು ಬರಲಿಲ್ಲ, 10 ಜನ ಗೆದ್ದವ್ರು ಅಷ್ಟೇ, 18 ಜನ BJP ಅವರೇ ಗೆದ್ದವ್ರೆ. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲಿಗೆ ಹೋಗಿ ಬಂದಿರೋನು ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನಿ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀವಿ? ನಾನು ಇರೋದು ನಿಮ್ಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು. ಯು ಕಾಂಟ್ ವಾರ್ನ್ ದಿಸ್ ಗವರ್ಮೆಂಟ್. ಯಾವನೇ ಆಗಿರಲಿ, ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಶನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದೆಲ್ಲ? ಯಾರ ಹತ್ರ ನಿಮ್ ಕರಿಬೇಕು ಅಂತ ಏನಿದೆ? ಅಲ್ಲ, ಯಾರು ಹೆಂಗೆ, ಯಾರ ಹತ್ರ ಹೆಂಗ್ ನಡ್ಕೋಬೇಕು ಹಂಗೆ ನಡ್ಕೋಬೇಕು. ಸರ್ಕಾರಕ್ಕೆ ಎತ್ತಿದ್ರೆ ನಾಳೆ ಬೆಳಗ್ಗೆ ನಮ್ಮ ಆಫೀಸರ್ಸ್ ಅಪಾಯಿಂಟ್ಮೆಂಟ್ ಕೊಡಿದವ್ರು ಏನ್ ಮಾಡ್ತೀರಾ? ಬಂತು, ಡಬ್ಬ ನೋಡಿದೆ, ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲ್ಸಿದ್ರಿ. ದಟ್ ಇಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್, ಯು ಡಿಡ್ ನಾಟ್ ಹೆಲ್ಪ್ ಅಸ್. ನಾವು ಏಂತಕ್ ಮಾಡ್ತಾ ಇದೀವಿ ಅಂತೇಳಿ, ಯಾಕೆ ಸಹಾಯ ಮಾಡಬೇಕು ಅನ್ನೋದು ನನಗೆ ಬಂದ್ಬಿಡ್ತು. ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, DK ಶಿವಕುಮಾರ್ ಅವರ ಮಾತನ್ನ ಕೇಳಿಸ್ಕೊಂಡ್ರಿ. ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಿರುವಂತಹ, ಬರೀ ಕನಸು ಕಾಣೋದು ಮಾತ್ರ ಅಲ್ಲ, ಅದಕ್ಕೆ ಹೋರಾಟವನ್ನ ಮಾಡ್ತಿರುವಂತಹ DK ಶಿವಕುಮಾರ್ ಅವರ ಮಾತಿನ ಶೈಲಿ ನೀವು ಬಹಳ ಸ್ಪಷ್ಟವಾಗಿ ಕೇಳಿಸಿಕೊಂಡ ರೀತಿಯಲ್ಲಿ ನಿಮಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನನಗಂತೂ ಇದು ಧಮಕಿ ಹಾಕಿದ ರೀತಿಯಲ್ಲಿ, ಹೆದರಿಸಿದ ರೀತಿಯಲ್ಲಿ, ಅಥವಾ ಜನರಿಗೆ ಬೆದರಿಕೆ ಹಾಕಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸದ್ಯಕ್ಕಂತೂ ಈ ವಿಡಿಯೋ ವಿಪರೀತ ವೈರಲ್ ಆಗ್ತಾ ಇದೆ, ನಾನಾ ರೀತಿಯಲ್ಲಿ ಚರ್ಚೆಗೆ ಒಳಪಟ್ಟಿದೆ. ಬಂಧುಗಳೇ, ಇನ್ನೂ ದುರಂತ ಏನಪ್ಪಾ ಅಂದ್ರೆ, DK ಶಿವಕುಮಾರ್ ಧಮಕಿ ಹಾಕುವ ಶೈಲಿಯಲ್ಲಿ ಮಾತನಾಡ್ತಾ ಇದ್ರು ಕೂಡ ವೇದಿಕೆ ಮುಂದೆ ಕೂತಂತವರು ಚಪ್ಪಾಳೆ ತಟ್ಟಿ ಅವರನ್ನು ಇನ್ನಷ್ಟು ಪ್ರೋತ್ಸಾಹಿಸುವಂತ ಕೆಲಸ ಅಥವಾ ಉತ್ಸಾಹ ತುಂಬುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಿಜವಾಗ್ಲೂ ಇದು ನಮ್ಮ ದೇಶದ ದುರಂತ. ನಮ್ಮಲ್ಲಿ ಜನನಾಯಕರು ಯಾಕೆ ಹೀಗಾಡ್ತಾರೆ ಅಥವಾ ಮೇಲಿಂದ ಇಳಿದು ಬಂದವರ ರೀತಿಯಲ್ಲಿ ವರ್ತನೆಯನ್ನು ತೋರ್ತಾರೆ ಅಂದ್ರೆ, ಅದಕ್ಕೆ ಕಾರಣ ನಾವು ಅಲ್ಲದೆ ಬೇರೆ ಯಾರೂ ಅಲ್ಲ. ಅವ್ರು ಏನೇ ಮಾತಾಡಲಿ, ಹೆದರಿಸ್ಲಿ, ಬೆದರಿಸ್ಲಿ, ನಾವು ಅದಕ್ಕೆ ಚಪ್ಪಾಳೆ ತಡ್ತಾನೆ ಇರ್ತೀವಿ ಬಿಟ್ರೆ ನಾವ್ಯಾರು ಕೂಡ ಅದನ್ನು ಪ್ರಶ್ನೆ ಮಾಡುವಂಥ ಧೈರ್ಯವನ್ನೇ ತೋರೋದಿಲ್ಲ. ಆ ಕಾರಣಕ್ಕಾಗಿ ಅವರಿಗೆ ಈ ರೀತಿಯಾಗಿ ಮಾತನಾಡೋದಕ್ಕೆ ನಾವೇ ಅವಕಾಶವನ್ನು ಮಾಡಿಕೊಟ್ಟ ರೀತಿಯಲ್ಲಿ ಆಗುತ್ತೆ. ನಿಮ್ಮಲ್ಲಿ ಒಂದಷ್ಟು ಮಂದಿ ಈಗಾಗಲೇ ವಿಡಿಯೋವನ್ನು ಗಮನಿಸಿರಬಹುದು. ಹಾಗಾದರೆ ಎಲ್ಲಾಗಿದ್ದಿದ್ದು, ಯಾವ ಸಂದರ್ಭ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅದನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಿನ್ನೆ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಲಾಗಿತ್ತು. ನಗರ ನಿವಾಸಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದ್ವು. ಇದೇ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಒಂದು ಪತ್ರದ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಈ ಸಾಕಷ್ಟು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳಿದ್ದಾವಲ್ಲ, ಅದರಲ್ಲಿ ಒಂದು ಅಸೋಸಿಯೇಷನ್ ಅಧ್ಯಕ್ಷ ಕಿರಣ್ ಹೆಬ್ಬಾರ್ ಅನ್ನುವಂಥವರು ಬರೆದಂಥ ಪತ್ರ. ಅವರೊಂದು ವಿಧೇಯಕಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ದಿನಗಳಿಂದ ಬೇಡಿಕೆಯನ್ನು ಮುಂದಿಡ್ತಿದ್ದಾರಂತೆ. ಈ ಅಪಾರ್ಟ್ಮೆಂಟ್ ವಿಧೇಯಕಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸರ್ಕಾರ ಕೂಡ ನಾವು ಆ ಕಾನೂನನ್ನ ಜಾರಿಗೆ ತರ್ತೀವಿ ಅಂತ ಭರವಸೆಯನ್ನು ಕೊಟ್ಟಿತ್ತಂತೆ. ಅದರ ನಾನಾ ಕಾರಣಗಳಿಗಾಗಿ ಆ ಭರವಸೆಯನ್ನು ಈಡೇರಿಕೆ ಮಾಡಿಲ್ಲ. ಹೀಗಾಗಿ ಆ ಸಿಟ್ಟಿನಲ್ಲಿ ಒಂದು ಪತ್ರವನ್ನು ಬರೆದಿರ್ತಾರೆ. ಏನಂತ? ನಮ್ಮಲ್ಲಿ ಬಹುದೊಡ್ಡ ಮತದಾರರ ಸಮೂಹ ಇದೆ. ಬೆಂಗಳೂರಿನ ಮತದಾರರ ಮೇಲೆ ಪರಿಣಾಮವನ್ನು ಬೀರುವಂಥ ಶಕ್ತಿ ಇದೆ. ಸರ್ಕಾರಗಳು ನಮ್ಮನ್ನು ನಿರ್ಲಕ್ಷಿಸಿದ್ದು, ಆಡಳಿತ ಪಕ್ಷ ನಮ್ಮ ಮನವಿಯನ್ನು ನಿರ್ಲಕ್ಷ್ಯ ಮಾಡಿದ್ರೆ ಸದ್ಯದಲ್ಲೇ GBA ಚುನಾವಣೆ ಬರ್ತಾ ಇದೆ ಎನ್ನುವ ರೀತಿಯಲ್ಲಿ ಒಂದು ಪತ್ರವನ್ನು ಬರೆದಿರ್ತಾರೆ. ಅಂದರೆ ನಮ್ಮದೊಂದು ಡಿಮ್ಯಾಂಡ್ ಇದೆ, ನೀವು ಈಡೇರಿಕೆ ಮಾಡಿಲ್ಲ ಅಂದರೆ ಮುಂದೆ GBA ಅಂದರೆ ಈಗ BBMP GB ಆಗಿದೆಯಲ್ಲ, ಆ ಎಲೆಕ್ಷನ್ ಬರ್ತಾ ಇದೆ. ಆ ಸಂದರ್ಭದಲ್ಲಿ ನಾವು ಯಾರಿಗೆ ಓಟ್ ಹಾಕಬೇಕು ಅವ್ರಿಗೆ ಹಾಕ್ತೀವಿ ಎನ್ನುವ ರೀತಿಯಲ್ಲಿ ಒಂದು ಪತ್ರವನ್ನು ಬರೆದಿದ್ರು. ಆ ಪತ್ರದಲ್ಲೇನೋ ಹೆದರಿಸುವ ರೀತಿಯಲ್ಲಿದೆ ಅಥವಾ ಬೆದರಿಸುವ ರೀತಿಯಲ್ಲಿದೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಜನ ಹಾಗೆ ಅಲ್ವಾ, ನಮ್ಮ ಬೇಡಿಕೆ ಈಡೇರಿಲ್ಲ ಅಂತ ಅಂದಾಗ, ಸಾರ್ ನೋಡಿ ಕಳೆದ ಬಾರಿ ನಿಮಗೆ ಓಟ್ ಹಾಕಿದ್ವಿ, ನಮ್ಮ ಡಿಮ್ಯಾಂಡನ್ನು ಈಡೇರಿಕೆ ಮಾಡಿಲ್ಲ, ಮುಂದೆ ನಮಗೆ ಬೇಕಾದವ್ರಿಗೆ ಓಟನ್ನು ಹಾಕೊಳ್ತೀವಿ ಅಂತ ಹೇಳೋದು ಸರ್ವೇ ಸಾಮಾನ್ಯ. ಅದು ಜನರಿಗೆ ಇರುವಂಥ ಹಕ್ಕು. ಕಾರಣ ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಸಂವಿಧಾನಬದ್ಧವಾಗಿ ನಿರ್ಮಾಣ ಆಗಿರುವಂಥ ರಾಷ್ಟ್ರ ಇದು. ಇಲ್ಲಿ ನಾವು ಜನಪ್ರತಿನಿಧಿಗಳನ್ನು ಪ್ರಶ್ನಿಸುವಂತಹ ಹಕ್ಕು ಸಹಜವಾಗಿ ನಮಗೆ ನೀಡಲಾಗಿದೆ. ಆದರೆ ಆ ರೀತಿಯಾಗಿ ಪತ್ರವನ್ನು ಬರೆದು ತಮ್ಮ ಹಕ್ಕನ್ನು ಅಲ್ಲಿ ಚಲಾಯಿಸಿದಂಥ ಕಾರಣಕ್ಕಾಗಿ DK ಶಿವಕುಮಾರ್ ಕಡೆಯಿಂದ ಬಂದಂಥ ಪ್ರತಿಕ್ರಿಯೆ ಅದು.
ಅವರು ತಮ್ಮನ ಸೋಲಿನ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ನನ್ನ ತಮ್ಮನನ್ನು ಸೋಲಿಸಿಬಿಟ್ರಿ ಅಂತೇಳಿ. ಅದಾದ ಬಳಿಕ ನಾನು ಯಾರು ಅಂತ ಕೆಲವರಿಗೆ ಗೊತ್ತಿಲ್ಲ, ನಾನು ಜೈಲಿಗೆ ಹೋಗಿ ಬಂದವನು, ಹಾಗೆ ಮಾತಾಡಬೇಕು ಹೀಗೆ ಮಾತಾಡಬೇಕು ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಹೋಗ್ತಾರೆ. ಅದಕ್ಕೆ ಇವತ್ತು ಖಾರವಾದಂಥ ಪ್ರತಿಕ್ರಿಯೆ ಸಾಕಷ್ಟು ಕಡೆಗಳಿಂದ ವ್ಯಕ್ತವಾಗ್ತಾ ಇದೆ. ಬಂಧುಗಳ, ಹಿಂದೆ ನಿಮಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ವೈರಲ್ ಆಗಿತ್ತು, ನೆನಪಿರಬಹುದು. ಸಿನಿಮಾ ರಂಗದವರಿಗೆ ನಟ್ಟು ಬೋಲ್ಟು ಎಲ್ಲ ಟೈಟ್ ಮಾಡಬೇಕು ಅಂತ ಬಹಳ ಚೆನ್ನಾಗಿ ಗೊತ್ತಿದೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಆ ವಿಚಾರ ಒಂದಷ್ಟು ದಿನಗಳ ಕಾಲ ಚರ್ಚೆ ಆಗಿತ್ತು. ನಟ ಸುದೀಪ್ ಸೇರಿದಂತೆ ಸಾಕಷ್ಟು ಮಂದಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಈಗ ಈ ವಿಚಾರಕ್ಕೂ ಕೂಡ ಅದೇ ರೀತಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಮೊದಲಿಗೆ ಬಿಜೆಪಿಯ ಟ್ವೀಟ್ ಅನ್ನು ಗಮನಿಸಿಬಿಡೋಣ. ನಾನು ಯಾರು ಗೊತ್ತಾ ಅಂತ ಕೇಳ್ತಿರುವಂಥ ಡಿ ಕೆ ಶಿವಕುಮಾರ್ ಅವರೇ, ನೀವು ಈಗ ರಾಜ್ಯದ DCM, ಆ ದಿನಗಳ ಕೋತ್ವಾಲ್ ಶಿಷ್ಯ ಅಲ್ಲ ಎಂಬುದನ್ನು ಮರೆಯದಿರಿ. ಜನಸಾಮಾನ್ಯರೊಬ್ಬರು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಪತ್ರ ಬರೆದ್ರೆ ನಾನು ಯಾರು ಗೊತ್ತಾ, ಜೈಲಿಗೆ ಹೋಗಿ ಬಂದವನು ಎನ್ನುವ ಮೂಲಕ ತಮ್ಮ ಚರಿತ್ರೆಯನ್ನು ತಾವೇ ಬಯಲು ಮಾಡ್ಕೊಳ್ತಿದ್ದಾರೆ. ಅಂದ ಹಾಗೆ ನೀವು ಜೈಲಿಗೆ ಹೋಗಿದ್ದು ಯಾವುದೋ ಒಳ್ಳೆ ಕಾರ್ಯ ಮಾಡಿ ಅಲ್ಲ, ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಆರೋಪದಡಿ ಎಂಬುದನ್ನು ನೆನಪಿಡಿ. ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣದ ಬಿಲ್ ಜಾರಿಗೆ ತರ್ತಿರುವುದು ಇದೇ ಕಾರಣಕ್ಕೆ. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮನ್ನು ನೀವು ಪಾಳೆಗಾರ ಅಂದುಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ. ಇದು ಬಿಜೆಪಿಯ ಟ್ವೀಟ್. ಹಾಗೆ ಮುಂದುವರೆದು JDS ಟ್ವೀಟ್ ಅನ್ನು ಕೂಡ ಗಮನಿಸೋಣ. ಅವರು ಕೂಡ ಅದೇ ರೀತಿಯ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ, ನೀವು ಶಾಸಕರಾದ್ರೇನೋ, ಮಂತ್ರಿ ಆದ್ರೇನೋ, DCM ಆದ್ರೇನೋ, ನೀವೊಬ್ಬ ಮನುಷ್ಯ ಅಷ್ಟೇ. ಜನರಿಂದ ಆಯ್ಕೆಯಾದ ನೀವು ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ನಿಮ್ಮ ಆದ್ಯ ಕರ್ತವ್ಯ. ಅದನ್ನು ಬಿಟ್ಟು ಪ್ರಶ್ನೆ ಮಾಡಿದವರಿಗೆ ಧಮಕಿ ಬೆದರಿಕೆ ಹಾಕುವುದು ಸಂವಿಧಾನದ ಪ್ರಕಾರ ಅಪರಾಧ. ನಾವು 80ರ ದಶಕದಲ್ಲಿ ಜೀವಿಸ್ತಾ ಇಲ್ಲ. ಡಿ ಕೆ ಶಿ ಅವರೇ, ನಿಮ್ಮ ಬಳಿ ದುಡ್ಡಿದ್ರೆ ಅದು ನಾಯಿಯ ಮೊಲೆ ಹಾಲಿದ್ದಂಗೆ, ಯಾರಿಗೂ ಪ್ರಯೋಜನ ಇಲ್ಲ. ಅಧಿಕಾರದ ಮದ ದಬ್ಬಾಳಿಕೆ ನೆತ್ತಿಗೇರಿದೆ. ಕೋತ್ವಾಲ್ ಶಿಷ್ಯನ ರೌಡಿಸಂ, ಗೂಂಡಾ ಪ್ರವೃತ್ತಿಗೆ ಕಡಿವಾಣ ಹಾಕದಿರುವುದು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ. ಇಂಥವರು ಜನಪ್ರತಿನಿಧಿಯಾಗಿ ಮುಂದುವರಿಯಲು ನಾಲಾಯಕ್ಕು. ಸಂವಿಧಾನದ ರಕ್ಷಣೆ ಮಾಡ್ತೇವೆ ಎನ್ನುವ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಹುಲ್ ಗಾಂಧಿ ಮೊದಲು DKC ಅಂತ ರೌಡಿ ರಾಜಕಾರಣಿಯ ರಾಜೀನಾಮೆ ಪಡೆದು ಬಳಿಕ ದೇಶದ ಜನತೆಗೆ ಸಂವಿಧಾನದ ಬಗ್ಗೆ ಪಾಠ ಮಾಡುವುದು ಒಳಿತು ಅಂತ ಹೇಳಿ ಮುಂದುವರೆದು, ಹೌದು ಮಿಸ್ಟರ್ ಧಮ್ಕಿ DKC ಅವರೇ, ಆ ದಿನಗಳಲ್ಲಿ ನೀವು ಯಾರ ಜೊತೆ ಇದ್ರಿ, ನಿಮ್ಮ ಹಿನ್ನೆಲೆ ಏನು ಎಂಬುದು ಸಾಮಾನ್ಯ ಜನರಿಗೆ ಗೊತ್ತಿಲ್ಲ. ಉಪಮುಖ್ಯಮಂತ್ರಿಯಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಬೀದಿ ರೌಡಿಯಂತೆ ವೇದಿಕೆಯಲ್ಲೇ ನಾಗರಿಕರಿಗೆ ಹೆದರಿಸುವುದು ಬೆದರಿಸುವುದು ಜನಪ್ರತಿನಿಧಿಗಳಿಗೆ ಶೋಭೆ ತರೋದಿಲ್ಲ. ನಾವು ಪ್ರಜಾಪ್ರಭುತ್ವ ದೇಶದಲ್ಲಿದ್ದೇವೆ. ಜನಪ್ರತಿನಿಧಿಯನ್ನು ಪ್ರಶ್ನಿಸುವ ಹಕ್ಕು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಇದೆ. ಸಂವಿಧಾನ ರಕ್ಷಿಸ್ತೇವೆ ಅಂತ ಸಂವಿಧಾನ ಪುಸ್ತಕ ಹಿಡಿದರೆ ಸಾಲದು. ಈ ನಿಮ್ಮ ದರ್ಪ ದುರಹಂಕಾರಕ್ಕೆ ಮತ ಹಾಕುವ ಜನರೇ ಬುದ್ಧಿಯನ್ನು ಕಲಿಸ್ತಾರೆ ಅಂತ JDS ಟ್ವೀಟ್ ಅನ್ನ ಮಾಡಿದೆ. ಅದಾದ ಬಳಿಕ ಸಾಕಷ್ಟು ಉದ್ಯಮಿಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಇದೀಗ ಮೋಹನ್ ದಾಸ್ ಪೈ ಕೂಡ ಟ್ವೀಟ್ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೌದು, ನೀವು ನಮ್ಮ ಸಚಿವರು, ನಮ್ಮ ಪ್ರತಿನಿಧಿ ಹೊರತು ನಮ್ಮ ಯಜಮಾನನಲ್ಲ. ನಮ್ಮದು ಪ್ರಜಾಪ್ರಭುತ್ವ ದೇಶ ಮತ್ತು ಮಂತ್ರಿಗಳನ್ನು ಪ್ರಶ್ನಿಸುವಂತಹ ಹಕ್ಕು ನಮಗಿದೆ. ನಾಗರಿಕರೊಂದಿಗೆ ಈ ರೀತಿ ಮಾತನಾಡುವುದು ಮತ್ತು ಭಯವನ್ನು ಸೃಷ್ಟಿಸುವುದು ತುಂಬಾ ತಪ್ಪು. ನಾಗರಿಕರು ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ಸಹಾಯದ ಅಗತ್ಯವಿದೆ. ಸಹಾಯ ಮಾಡುವುದು ನಿಮಗೆ ಒಳ್ಳೆಯದು ಅಂತ ಮೋಹನ್ ದಾಸ್ ಪೈ ಟ್ವೀಟ್ ಅನ್ನು ಮಾಡಿದ್ದಾರೆ. ಇದು ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗ್ತಿರುವಂಥ ಟೀಕೆ ಅಥವಾ ಖಾರವಾದಂಥ ಪ್ರತಿಕ್ರಿಯೆ. ಹೌದು, ಈ ಪ್ರತಿಕ್ರಿಯೆಗೆ ನಾವೆಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಲೇಬೇಕು. ಯಾಕಂದರೆ ಜನಪ್ರತಿನಿಧಿಗಳು ಈ ರೀತಿಯಾಗಿ ಮಾತನಾಡಿದಾಗ ಅದಕ್ಕೆ ಸಾರ್ವಜನಿಕ ವಲಯದಲ್ಲಿ ಇಂಥ ಪ್ರತಿಕ್ರಿಯೆ ವ್ಯಕ್ತವಾಗಲೇಬೇಕಾಗುತ್ತೆ. ಇಲ್ಲ ಅಂತಾದರೆ ಇಂಥದ್ದು ಮತ್ತೆ ಮತ್ತೆ ರಿಪೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. DK ಶಿವಕುಮಾರ್ ವಿಚಾರದಲ್ಲೇ ಅವತ್ತು ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ, ನನಗೆ ಏನು ಮಾಡಬೇಕು ಅಂತ ಗೊತ್ತಿದೆ ಎನ್ನುವ ರೀತಿಯಲ್ಲಿ ಮಾತನಾಡಿದ್ರು. ಈಗ ಅಪಾರ್ಟ್ಮೆಂಟ್ ನಿವಾಸಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಧಮ್ಕಿ ಹಾಕುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಇಲ್ಲಿ DK ಶಿವಕುಮಾರ್ ಎರಡು ವಿಚಾರವನ್ನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಿದ್ರು. ಒಂದು, ನಾನು ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ, ನೀವು ಪಾಪ, ಆ ಕಾರಣಕ್ಕಾಗಿ ನಿಮಗೆ ನಾನು ಸಹಾಯ ಮಾಡೋಕ್ಕೆ ಬಂದೆ, ಹಾಗೆ ಹೀಗೆ ಅಂಥೇಳಿ. ಇಲ್ಲಿ ಯಾರಿಗೂ ಸಹಾಯ ಮಾಡೋದಿಲ್ಲ. ವೈಯಕ್ತಿಕವಾಗಿ ನನ್ನ ಜೇಬಿಂದ ನಾನು ಯಾರಿಗಾದರೂ ಹಣವನ್ನು ಎತ್ತುಕೊಟ್ಟೆ ಅಥವಾ ನನ್ನ ಹಣದಿಂದ ಏನೋ ಒಂದು ಕೆಲಸವನ್ನು ಮಾಡಿದೆ ಅಂದಾಗ ಮಾತ್ರ ಅದು ಸಹಾಯ ಅನಿಸ್ಕೊಳ್ಳುತ್ತೆ. ಈಗ ರಾಜಕಾರಣಿಗಳು ಮಾಡ್ತಾರಲ್ಲ, ಅಥವಾ ಸರ್ಕಾರದ ಕಡೆಯಿಂದ ಒಂದಷ್ಟು ಯೋಜನೆಗಳೆಲ್ಲವೂ ಕೂಡ ಬರುತ್ತಲ್ಲ, ಅದು ಯಾವುದೇ ಕಾರಣಕ್ಕೂ ಸಹಾಯ ಅಂತ ಅನಿಸ್ಕೊಳ್ಳೋದಿಲ್ಲ. ನಾವು ಕಟ್ಟಿದಂಥ ತೆರಿಗೆ ಹಣದಲ್ಲಿ ಒಂದಷ್ಟು ಯೋಜನೆಗಳು, ಒಂದಷ್ಟು ಕೆಲಸ ಎಲ್ಲವೂ ಕೂಡ ಸರ್ಕಾರದ ಕಡೆಯಿಂದ ಆಗುತ್ತೆ. ಅವ್ರ ಜೇಬಿಂದ ಅಥವಾ ಅವರು ಮನೆಯಿಂದ ತಂದಂಥ ಹಣ ಅಲ್ಲ. ಆದರೆ ನಮ್ಮ ಬಹುತೇಕ ಜನಪ್ರತಿನಿಧಿಗಳ ಭಾವನೆ ಹೇಗಿದೆ ಅಂದರೆ, ನಮ್ಮದೇ ಸ್ವತಃ ಹಣವನ್ನು ಅಥವಾ ನಮ್ಮದೇ ಶ್ರಮದ ಹಣವನ್ನು ನಾವು ಜನರ ಮೇಲೆ ಖರ್ಚು ಮಾಡ್ತಿದ್ದೀವಿ ಎನ್ನುವಂಥ ಮನಸ್ಥಿತಿಯಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ. ಆ ಕಾರಣಕ್ಕಾಗಿ ಈ ರೀತಿಯಾಗಿ ಮಾತನಾಡೋದು, ನಿಮಗೆ ಅದು ಮಾಡಿದ್ವಿ, ನಿಮಗೆ ಇದು ಮಾಡಿದ್ವಿ ಅಂಥೇಳಿ, ಅದು ಇದು ಮಾಡುವಂಥ ಉದ್ದೇಶದಿಂದಲೇ ಅವರಿಗೆ ಅಧಿಕಾರವನ್ನು ಕೊಟ್ಟು ಅಲ್ಲಿ ಕೂರಿಸಿರೋದು. ಆದರೆ ಅದನ್ನು ನಮ್ಮ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಳ್ತಿಲ್ಲ. ಮತ್ತೊಂದು ಮಾತು DK ಶಿವಕುಮಾರ್ ಹೇಳ್ತಾ ಇರೋದು, ನನ್ನ ತಮ್ಮನನ್ನು ಸೋಲಿಸಿದ್ರಿ ಆದರೂ ಕೆಲಸ ಮಾಡ್ತಿದ್ದೀನಿ ಅಂಥೇಳಿ. ಸೋಲು ಗೆಲುವು ಅನ್ನೋದು ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ. ಇವತ್ತು ಸೋತವ್ರು ನಾಳೆ ಗೆಲ್ಲಬಹುದು, ಇವತ್ತು ಗೆದ್ದವ್ರು ನಾಳೆ ಸೋಲ್ಬೋದು, ಅದೆಲ್ಲವೂ ಕೂಡ ಆಗ್ತಿರುತ್ತೆ.
ಹಾಗಂದ ಮಾತ್ರಕ್ಕೆ ಅದೇ ವಿಚಾರವನ್ನು ಇಟ್ಕೊಂಡು ಜನರ ಮೇಲೆ ಜಿದ್ದು ಸಾಧಿಸ್ತೀನಿ, ಹಠ ಸಾಧಿಸ್ತೀನಿ ಅನ್ನೋದಿದೆಯಲ್ಲ, ಅದು ಯಾವುದೇ ರಾಜಕಾರಣಿಗಳಿಗೂ ಕೂಡ ಶೋಭೆ ತರೋದಿಲ್ಲ. ಮತ್ತೊಂದು ಇವರೆಲ್ಲರ ವರ್ತನೆ ಹೇಗಿದೆ ಅಂದರೆ ನಾವೆಲ್ಲೋ ದೇವಲೋಕದಿಂದ ಇಳಿದು ಬಂದಂಥವ್ರು ಎನ್ನುವಂಥ ಮನಸ್ಥಿತಿಯಲ್ಲಿ ಇದ್ದು ಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ನಾವು ಅವರನ್ನು ಅಟ್ಟಕ್ಕೇರಿಸಿ ಅವ್ರನ್ನ ಹೊಗಳಿ ಮಾಡಿ ಯಾವುದಕ್ಕೂ ಕೂಡ ಪ್ರಶ್ನೆ ಮಾಡದೆ ಇವತ್ತು ಆ ರೀತಿಯಾಗಿ ಮಾತನಾಡೋದಕ್ಕೆ ನಾವೇ ಅವಕಾಶವನ್ನು ಮಾಡಿಕೊಡ್ತಿದ್ದೇವೆ. ಬಂಧುಗಳ ಒಟ್ಟಾರೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.